ಬೈಂದೂರಿನಲ್ಲಿ ಮಳೆಗಾಲದ ಗೋಳು ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಇಲ್ಲಿ ಮಳೆ ಬಂದ್ರೆ ಶಾಲೆಗೆ ಗೈರೆ ಮಕ್ಕಳು. ಹಳ್ಳ ದಾಟ್ಕೊಂಡು ಶಾಲೆಗೆ ಹೋಗೋಕ್ಕಾಗದ ಪರಿಸ್ಥಿತಿಯಲ್ಲಿ ಮಕ್ಕಳಿರ್ತಾರೆ. ಹೀಗಾಗಿ ಮಳೆಗಾಲ ಬಂತು ಅಂದ್ರೆ ಶಾಲೆಗೆ ಹೋಗೋಕ್ಕಾಗಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕುಂದಾಪುರದ ಹೆಬ್ಬಾಳ ತಡಿ ಜನರ ಪರದಾಟ. ಹೆಬ್ಬಾಳ ತಡಿಯಲ್ಲಿ 25 ಮನೆಗಳಿದೆ. ಮಳೆ ಬಂದ್ರೆ ಪ್ರತಿ ಬಾರಿ ಮಳೆಗಾಲದಲ್ಲೂ ಕೂಡ ಇದೇ ಸಂಕಷ್ಟ. ಶಾಶ್ವತ ಪರಿಹಾರ ಅನ್ನೋದು ಇಲ್ಲವೇ ಇಲ್ವಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಳೆಗಾಲ ಅಂತಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಳೆ ನೀರು ಹರಿದು ಹೋಗ್ಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು. ತಗ್ಗು ಪ್ರದೇಶದ ನಿವಾಸಿಗಳಿಗೆ ಮುನ್ನೆಚ್ಚರಿಕೆಯನ್ನ ನೀಡಬೇಕು. ಆ ಜಾಗದಿಂದ ಮಳೆಗಾಲ ಶುರು ಆಗ್ತಾ ಇದ್ದ ಹಾಗೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಪ್ರಯತ್ನವನ್ನು ಮಾಡಬೇಕು. ಇನ್ನು ಶಾಲಾ ಕಾಲೇಜ್ಗೆ ಹೋಗೋ ಮಕ್ಕಳಿದ್ರಂತೂ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಡೋದೇ ಜಿಲ್ಲಾಡಳಿತದ ಆದ್ಯ ಕರ್ತವ್ಯ. ಆದರೆ ಉಡುಪಿಯ ಕೆಲ ಭಾಗಗಳಿಂದ ನಮಗೆ ಲಭ್ಯವಾಗ್ತಾ ಇರುವ ಬೇರೆ ಬೇರೆ ಸ್ಟೋರಿಗಳನ್ನು ಗಮನಿಸ್ತಾ ಇದ್ದೀರಿ ನೀವು ಕೂಡ. ಒಂದೊಂದು ಗ್ರಾಮದ್ದು ಒಂದೊಂದು ರೀತಿಯ ಕಥೆ. ಮತ್ತೊಮ್ಮೆ ಈಗ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಉಡುಪಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಏನೆಲ್ಲ ಸಮಸ್ಯೆಗಳಾಗಿದೆ, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ವಿವರಿಸಬಹುದಾ ಹರೀಶ್? ಖಂಡಿತವಾಗಿಯೂ ನಿನ್ನೆ ರಾತ್ರಿಯಿಂದ ಸುರಿದಂಥ ಮಳೆ ಇದು. ಸುಮಾರು 6-7 ಗಂಟೆಗಳು ಸತತವಾಗಿ ಮಳೆ ಸುರಿದಿರುವಂಥದ್ದು. ಉಡುಪಿಯಲ್ಲಿ ಸುಮಾರು 10 ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ. ಸಾಕಷ್ಟು ಭಾಗದಲ್ಲಿ ಮೊನ್ನೆಯಿಂದ ಕೂಡ ಸಮಸ್ಯೆಗಳಾಗ್ತಾ ಇದೆ. ಆದರೆ ಇವತ್ತು ಉಡುಪಿಯ ನಗರ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿರುವಂಥದ್ದು. ಕೃತಕ ನೆರೆ ಆವರಿಸಿರುವಂಥದ್ದು. ಉಡುಪಿಯ ನಗರ ಭಾಗದ ಕಲ್ಸಂಕ ಇರ್ಬೋದು ಅಥವಾ ಬನ್ನಂಜೆ ಈ ಭಾಗದಲ್ಲೂ ಕೂಡ ನೆರೆ ಆವರಿಸಿರುವಂಥದ್ದು. ಇನ್ನು ಪಾಡಿಗಾರ್ ಭಾಗದಲ್ಲೂ ಕೂಡ ನೆರೆ ಆವರಿಸಿರುವಂಥದ್ದು. ಈ ಭಾಗದಲ್ಲಿ ಇರುವಂಥ ಮನೆಗಳಿಗೆ ನೀರು ನುಗ್ಗಿರುವ ಪರಿಣಾಮವಾಗಿ ಮನೆಯಲ್ಲಿರುವಂಥ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸ ಮಾಡಬೇಕಾಗಿ ಬಂತು. ಈಗಾಗಲೇ ಅಗ್ನಿಶಾಮಕ ದಳ ಏನಿದೆ ಅದು ನಿರಂತರವಾಗಿ ಬೆಳಗಿಂದ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಮನೆಗಳಿಂದ ಜನರನ್ನು ಶಿಫ್ಟ್ ಮಾಡ್ತಾ ಇದೆ. ಈಗಾಗಲೇ ವಯಸ್ಸಾದವರು ಇರ್ಬೋದು, ಮಕ್ಕಳು ಇರ್ಬೋದು, ಹೀಗೆ ಬೇರೆ ಬೇರೆ ಮನೆಗಳಿಂದ ಜನರನ್ನು ಶಿಫ್ಟ್ ಮಾಡಲಾಗಿದೆ. ಕಲ್ಸಂಕ ಭಾಗದಲ್ಲಿ ಸುಮಾರು 2 ಮನೆಗಳಿಂದ ಜನರನ್ನು ಶಿಫ್ಟ್ ಮಾಡಲಾಗಿದೆ. ಅದರಲ್ಲಿ ಅನಾರೋಗ್ಯ ಪೀಡಿತರನ್ನು ಕೂಡ ಶಿಫ್ಟ್ ಮಾಡಲಾಗಿದೆ. ಜೊತೆಗೆ ಪಾಡಿಗಾರ್ ಪ್ರದೇಶದಲ್ಲಿ ಇರುವಂಥ ಮನೆಗಳಲ್ಲೂ ಕೂಡ ಜನರನ್ನು ಶಿಫ್ಟ್ ಮಾಡಲಾಗಿದೆ. ಸುಮಾರು 10ರಿಂದ 15 ಮನೆ ನೆರೆ ಆವೃತ ಆಗಿರುವಂಥದ್ದು. ಇದು ಪ್ರಮುಖವಾಗಿ ಕೃತಕ ನೆರೆ ಅಂತ ಹೇಳಬೇಕು. ಯಾಕಂದರೆ ಇದು ನದಿ ಪಾತ್ರನೂ ಅಲ್ಲ, ಸಮುದ್ರಕ್ಕೆ ಹತ್ತಿರವಾಗಿಯೂ ಕೂಡ ಇಲ್ಲ. ಇಲ್ಲಿ ಏನು ಆಡಳಿತ ನಡೆಸ್ತಾರೆ ಅಥವಾ ಸರ್ಕಾರವನ್ನು ನಡೆಸ್ತಾರೆ ಅವರ ವೈಫಲ್ಯ ಅಂತಲೇ ಹೇಳಬೇಕು. ಯಾಕಂದರೆ ನಗರವನ್ನು ಒಂದು ರೂಪಿಸುವಾಗ ಅದಕ್ಕೆ ಬೇಕಾಗಿರುವಂಥ ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡೋದಿಲ್ಲ ಅನ್ನುವಂಥ ಆಕ್ರೋಶ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಖಂಡಿತವಾಗಿ ಇದು ಸತ್ಯವಾದವಂತು. ಯಾಕಂದರೆ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡುವಾಗ ಒಳಚರಂಡಿಗಳನ್ನು ಮುಚ್ಚಿ ಹಾಕ್ತಾರೆ. ಅದಕ್ಕೆ ನಗರಸಭೆ ಕೂಡ ಕಣ್ಣು ಮುಚ್ಚಿ ಕುಳಿತುಕೊಳ್ತದೆ. ಇಂಥ ಮಳೆಗಾಲದ ಸಂದರ್ಭದಲ್ಲಿ ನೆರೆ ಬಂದಂಥ ಸಂದರ್ಭದಲ್ಲಿ ಕೃತಕ ನೆರೆ ಸೃಷ್ಟಿಯಾಗ್ತದೆ. ಯಾರೂ ಕೂಡ ಮೆಚ್ಚುವಂಥದ್ದು ಒಪ್ಪುವಂಥದ್ದು ಮಾತಲ್ಲ. ಖಂಡಿತವಾಗಿ ಉಡುಪಿಯ ನಗರದ ಹೃದಯ ಭಾಗದಲ್ಲಿ ಈ ರೀತಿಯ ಒಂದು ಕೃತಕ ನೆರೆ ಸೃಷ್ಟಿ ಆಗ್ತದೆ ಅಂತ ಹೇಳಿದರೆ ನಾವು ನಗರಸಭೆಯನ್ನು ಅಥವಾ ಜಿಲ್ಲಾಡಳಿತವನ್ನು ಸರ್ಕಾರವನ್ನು ನೇರವಾಗಿ ಹೊಣೆ ಮಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕಂದರೆ ವರ್ಷಕ್ಕೊಂದು ದಿನ ದೋಣಿ ಕಳಿಸಿ ಅಥವಾ ಜನರನ್ನು ಶಿಫ್ಟ್ ಮಾಡೋದು ಅವರ ಕರ್ತವ್ಯ ಅಲ್ಲ ಅನ್ನೋದನ್ನು ಅವರಿಗೆ ಮತ್ತೆ ಮತ್ತೆ ನಾವು ಕೂಡ ನೆನಪಿಸಬೇಕಾಗ್ತದೆ. ಯಾಕಂದರೆ ಆ ಒಳಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಿದರೆ ಅಥವಾ ಅದಕ್ಕೆ ಅಗಾಧವಾದ ಒಂದು ಚರಂಡಿಯನ್ನು ನಿರ್ಮಾಣ ಮಾಡಿದರೆ ಈ ರೀತಿಯ ಒಂದು ನೀರು ನಿಂತು ಕೃತಕ ನೆರೆ ಸೃಷ್ಟಿಯಾಗುವಂಥ ಯಾವುದೇ ಪ್ರಮೇಯಗಳು ಸೃಷ್ಟಿಯಾಗೋದಿಲ್ಲ. ಆದರೆ ಸರ್ಕಾರ ಇದಕ್ಕೆ ಯಾವುದಕ್ಕೂ ಗಮನ ಕೊಡೋದಿಲ್ಲ. ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಬರ್ತಾರೆ, ವೋಟ್ ಕೇಳ್ತಾರೆ, ಬಿಟ್ಟರೆ ಈ ಭಾಗಕ್ಕೆ ಜನ ಬರೋದಿಲ್ಲ ಅನ್ನೋಂಥ ಮಾತನ್ನು ಈ ಭಾಗದ ಜನ ಹೇಳ್ತಿರುವಂಥದ್ದು. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.